टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇದೆ, ನಮ್ಮವರು ಫಿನಾಲೆಗೆ ಬಂದಿದ್ದಾರೆ. ಸೊ ಸಾಧು ಸರ್ ಯಾವ ಥರ ವಿಶ್ ಮಾಡ್ತಾರೆ ಬ್ಯಾಂಗ್ಳೂರ್ ಇಂಡಿಯಾಗೆ ಅಂತ ನೋಡಿ. ಇಂಡಿಯಾ ಬಂದು ಈಗ ವರ್ಲ್ಡ್ ನಂಬರ್ 1 ಟೀಮ್, ಅದು ಮಾತೇ ಇಲ್ಲ. ಆದರೂ ನ್ಯೂಜಿಲೆಂಡ್ನವರು ತುಂಬ ಒಳ್ಳೆ ಫೀಲ್ಡ್ ಮಾಡುವಂಥ ಪ್ಲೇಯರ್ಸ್. ಆಮೇಲೆ ಅವ್ರ ಫೀಲ್ಡಿಂಗ್ ಇದೆಯಲ್ಲ, ಆಮೇಲೆ ಪ್ಲೇಯರ್ಸು ಅಷ್ಟೇ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ನ್ಯೂಜಿಲೆಂಡ್. ಆದರೂ ನಮ್ಮ ದೇಶ, ನಮ್ಮ ಭಾರತದಲ್ಲಿ ನಮ್ಮ ಪ್ಲೇಯರ್ಸು ಯಾವಾಗಲೂ ಕೂಲಾಗಿ ಆಡಿಗೆ ಗೆಲ್ತಾರೆ ಅನ್ನೋ ಅಭಿಮಾನವೂ ಇದೆ, ಕಾನ್ಫಿಡೆನ್ಸ್ ಇದೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಆಲ್ ಮೆಂಬರ್ಸ್, ಆಲ್ ಕ್ರಿಕೆಟರ್ಸ್. ನೀವು ಕ್ರಿಕೆಟ್ ಆಡ್ತೀರಾ? ಅಯ್ಯೋ, ನಾನು ಕ್ರಿಕೆಟ್ ಆಡಲ್ಲ. ನಾನು ಆ್ಯಕ್ಚುಲಿ ಒಳ್ಳೆ ಏನದು ಫೀಲ್ಡರ್. ಬ್ಯಾಟ್ ಯಾಕೆ ಮುಟ್ಟಲ್ಲ ಅಂದರೆ ಕೈ ಹೊಡೆದೋಗಿದೆ, ಅದಕ್ಕೆ ಒಳ್ಳೆ ಫೀಲ್ಡರ್ ನಾನು. ಕ್ಯಾಚ್ ಬಂದರೆ ಬಿಡೋದೇ ಇಲ್ಲ. ಮರದ ಹತ್ರನೂ ಕೆಳಗಡೆ ಹೋದೆ, ಅದು ಹಣ್ಣು ಬಿದ್ದರೂ ಕೂಡ ಸುಮ್ಮನೆ ಹೆಂಗೆ ರಪ್ಪ ಅಂತ ಹೇಳ್ತಾರೆ. ಬನ್ನಿ ಮಾಡ್ತಾರೆ ಇಂಡಿಯಾ ಟೀಮ್ಗೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಆದರೆ ಸೋಲು ಗೆಲುವು ಇದ್ದದ್ದೇ, ಚೆನ್ನಾಗಿ ಆಡಲಿ ಅನ್ನೋದಷ್ಟೇ. ಎಲ್ಲರನ್ನೂ ಮನೋರಂಜಿಸಲಿ, ಒಂದು ಆಟದ ಮೂಲಕ ಎಲ್ಲ ದೇಶಗಳನ್ನು ಒಟ್ಟುಗೂಡಿಸಲಿ, ಜನರ ಎಲ್ಲ ಕ್ರೀಡಾಭಿಮಾನಿಗಳನ್ನು ಒಟ್ಟುಗೂಡಿಸಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್, ನಿಮಗೆ ಕ್ರಿಕೆಟ್ ಬಗ್ಗೆ ತುಂಬ ಇದೆ. ನನ್ನನ್ನು ಚಿಕ್ಕವನಿದ್ದಾಗ ಜೂನಿಯರ್ ಕಪಿಲ್ ದೇವ್ ಅಂತ ಕರಿತಾ ಇದ್ರು. ಕಪಿಲ್ ದೇವ್ ಆ್ಯಕ್ಷನ್ ಎಲ್ಲ ಕಾಪಿ ಹೊಡಿತಾ ಇದ್ದೆ ನಾನು. ಇಲ್ಲ, ಅದು ಆಮೇಲೆ ಆಗಿದ್ದು, ಬೋರ್ಡ್ದೆಲ್ಲ ಆಮೇಲೆ ಆಗಿದ್ದಲ್ಲ. ಇಲ್ಲ, ಕಾಂಬ್ಳಿಗೂ ಕೂದಲಿದ್ದು, ಅವ್ರು ಬೋರ್ಡ್ ಮಾಡಿಸ್ಕೊತಾ ಇದ್ರು ಅಷ್ಟೇ. ಅಷ್ಟೇ, ಕ್ರೀಡೆ ಅನ್ನೋದು ಅದು ಕ್ರಿಕೆಟ್ ನಮಗೊಂಥರ ಧರ್ಮದ ಥರನೇ ಆಗೋಗಿದೆಯಲ್ಲ. ಸೊ ಧರ್ಮಾಂಧತೆ ಥರ ಕ್ರಿಕೆಟ್ ಅಂಧತೆ ಬರದೇ ಇರಲಿ. ಕ್ರಿಕೆಟ್ ನಮ್ಮನ್ನು ಬೇರೆ ದೇಶಗಳ ಜೊತೆ, ಬೇರೆ ಪ್ಲೇಯರ್ ಜೊತೆಗೆ IPL ಮಾಡ್ತಾ ಇದ್ದಲ್ಲ, ಆ ಥರ ಎಲ್ಲರನ್ನು ಬೆಸೆಯೋ ಕೆಲಸ ಮಾಡಲಿ. ಮನೋರಂಜನೆ ಖಂಡಿತ ಇರುತ್ತೆ, ದೇಶಾಭಿಮಾನವೂ ಖಂಡಿತ ಇರುತ್ತೆ. ಅದು ಅಂಧಾಭಿಮಾನ ಆಗದೇ ಇರಲಿ. ಇನ್ನೊಬ್ಬರನ್ನ ದ್ವೇಷಿಸೋದು ಅಥವಾ ನಮ್ಮ ಆಟಗಾರರು ಚೆನ್ನಾಗಿ ಆಡದೇ ಇದ್ರೆ ಅವ್ರನ್ನ ಬೈಯೋದು, ಇವೆಲ್ಲ ಆಗದೇ ಇರಲಿ. ಯಾಕಂದರೆ ಸೋಲು ಗೆಲುವು ಒಂದೊಂದು ದಿವಸನೂ ಬದಲಾಗ್ತಾ ಹೋಗುತ್ತೆ. ಒಂದೊಂದು ಕ್ರಿಕೆಟ್ನ ಒಂದೊಂದು ಬಾಲೂ ಮುಖ್ಯ. ಒಂದು ಬಾಲು ಚೆನ್ನಾಗಿ ಆಡದೇ ಇರ್ಬೋದು, ಇನ್ನೊಂದು ಬಾಲಲ್ಲಿ ಸಿಕ್ಸ್ ಹೊಡಿಬೋದು, ಆಗ್ತಾನೆ ಇರುತ್ತೆ. ಜೊತೆಗೆ ನಿಂತ್ಕೋಬೇಕು, ನಮ್ಮ ಆಟಗಾರರ ಜೊತೆಗೆ ನಿಂತಿರಬೇಕು, ಎಲ್ಲ ಆಟಗಾರರ ಜೊತೆ ನಿಂತ್ಕೋಬೇಕು. ಆಟವನ್ನು ಎಲ್ಲರನ್ನು ಬೆಸೆಯೋ ಸಾಧನವಾಗಿ ಬೆಳೆಸಬೇಕು. ಥ್ಯಾಂಕ್ ಯು ಸೋ ಮಚ್.